ಪ್ರಿಯ ವೀಕ್ಷಕರೇ, ಎಂವಿ ನ್ಯೂಸ್ಗೆ ಸ್ವಾಗತ. ಮಾತ್ರ ಆಗಿತ್ತು. ಆದ್ರೆ ಮುಖ್ಯಾಧಿಕಾರಿಗಳು ಆ ಹೈಕೋರ್ಟ್ ಆರ್ಡರ್ ಅನ್ನ ತಪ್ಪು ಅರ್ಥೈಸಿ ತಮ್ಮ ಮೂಗಿನ ನೇರಕ್ಕೆ ಅದನ್ನ ಅರ್ಥೈಸಿಕೊಂಡು ಇವತ್ತು ಅಲ್ಲಿರುವಂತಹ ಆಸ್ತಿಗಳ ಎಲ್ಲ ಅಳತೆಗಳನ್ನ ಬದಲಾವಣೆಯನ್ನ ಮಾಡಿ ಇವತ್ತು ಬಿಲ್ಡಿಂಗ್ ಅವರಿಗೆ ಈ ಸೊತ್ತು ಉತ್ತಾರಗಳನ್ನ ಮಾಡಿಕೊಟ್ಟಿರುವಂತದ್ದು ಮತ್ತು ಬಿಲ್ಡಿಂಗ್ ಪರ್ಮಿಷನ್ ಕೊಟ್ಟಿರುವಂತದ್ದು ಅತ್ಯಂತ ಖಂಡನಾರ್ಹವಾದಂತದ್ದು. ಈ ಕೂಡಲೇ ಹೈಕೋರ್ಟ್ ಏನು ಆರ್ಡರ್ ಇತ್ತು ಅದನ್ನು ಮಾತ್ರ ಪಾಲನೆ ಮಾಡಬೇಕು ಹೊರತು ಮುಖ್ಯಾಧಿಕಾರಿಗಳು ತಮ್ಮ ಮನಸ್ಸಿಗೆ ಬಂದಂತೆ ಕಟ್ಟಡ ಕಟ್ತಾ ಇದ್ದಾರೆ. ಈಗ ಅದು ಹೈಕೋರ್ಟ್ನಲ್ಲಿ ಆರ್ಡರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಹೈಕೋರ್ಟ್ನಾಗ ಆರ್ಡರ್ ಏನಂತ ಆಗಿದೆ ಅಂತ ಕ್ಲಿಯರ್ ಆಗೈತಿ, ಟರಾವನ್ನು ರಿಸ್ಟೋರ್ ಮಾಡಬೇಕು ಅಂತೇಳಿ. ಟರಾವನ್ನು ರಿಸ್ಟೋರ್ ಮಾಡೋದು ಅಂದ್ರೆ ಅರ್ಥ ಏನು ಅಂತಂದ್ರೆ ಹಿಂದೆ ಒಂದು ಒಪ್ಪಂದ ಮಾಡ್ಕೊಂಡಿದ್ರು ಹಿರಿಯರು, ನಿಮಗಿಷ್ಟ ಆಸ್ತಿ ನಮಗಿಷ್ಟ ಆಸ್ತಿ ಅಂತೇಳಿ. ಆ ಆಸ್ತಿಗಳ ಪ್ರಕಾರ ಅದನ್ನು ರಿಸ್ಟೋರ್ ಮಾಡಬೇಕೇ ವಿನಃ ಇದ್ದಂಥ ಆಸ್ತಿಗಳ ಅಳತೆಗಳಲ್ಲಿ ಚೇಂಜ್ ಮಾಡಬಾರ್ದು. ನಮ್ಮ ರಿಕ್ವೆಸ್ಟ್ ಇರೋದಷ್ಟೇ, 36 ಸ್ಕ್ವೇರ್ ಫೀಟ್ ಇದ್ದಿದ್ದನ್ನು 212 ಚೌರಸ್ ಮೀಟರ್ ಮಾಡೋಂಥ ಹಕ್ಕು ಕೊಟ್ಟವ್ರು ಯಾರು ಇವರಿಗೆ? ಯಾವ ಏನು ಹೈಕೋರ್ಟು ಹೇಳಿಲ್ಲ. ಅದು ಸರ್ಕಾರದ ಜಾಗೆ. ಅದರ ದೂಡ ಗಾಡಿ ಇಟ್ಕೊಂಡು ಬಂದು ಉತ್ತಾರಗಳು TMC ಉತ್ತಾರಗಳನ್ನು ಮಾಡ್ಕೊಂಡಿದ್ದು ಎಲ್ಲರ ಹೆಸರಲ್ಲಿ ಅದಾವು, ಹಿಂದೂಗಳ ಹೆಸರಲ್ಲಿ ಅದಾವು, ಮುಸಲ್ಮಾನರ ಹೆಸರಲ್ಲಿನೂ ಅದಾವು. ಆದ್ರೆ ಮೂಲ ಸರ್ಕಾರದ ಆಸ್ತಿ ಅನ್ನೋದು ನಮ್ಮ ವಾದ. ಜೊತೆಗೆ ಉಳಿದಂಥ ಸರ್ಕಾರದ ಆಸ್ತಿ ಇದೆಲ್ಲ ಏನು ಹಿಂದೂಗಳು ಮುಸಲ್ಮಾನರು ಹಾಕ್ಕೊಂಡಾದ ನಂತರ ಉಳಿದತ್ತಲ್ಲ, ಅದು ಸರ್ಕಾರದ ಆಸ್ತಿ ಉಳಿಬೇಕಲ್ಲ. ಆ ಸರ್ಕಾರದ ಆಸ್ತಿಯನ್ನು ಕೂಡ ಕೆಲವು ಜನರಿಗೆ ಧರ್ಮದ ಹೆಸರಿನೊಳಗೆ ಬರೆದು ಕೊಡೋದೈತಲ್ಲ, ದಟ್ ಇಸ್ ವೆರಿ ರಾಂಗ್. ನಾವು ಅದನ್ನ ವಿರೋಧ ಮಾಡಕ್ಕೆ ಇಲ್ಲಿ ಬಂದೀವಿ. ಕೋಟಿಗೇರಿ ಮಸೀದಿ ಪಂಚರು ಅನ್ನೋ ಹೆಸರಿಗೆ ಬರೆದು ಕೊಡ್ತಾ ಇದ್ದಾರೆ. 1711 ಮತ್ತು 1536 ಅಂತ 2 ಆಸ್ತಿಗಳ ಮೇಲೆ ಉಳಿದಂತ ಮಿಕ್ಕುಳಿದ ಎಲ್ಲಾ ಸರ್ಕಾರದ ಆಸ್ತಿಯನ್ನು ಇಂಡೈರೆಕ್ಟ್ ಆಗಿ ಬರ್ಕೊಡ್ತಾರೆ. ನೇರವಾಗಿ ಬರೆದು ಕೊಡ್ರಿ, ನಾವು ರೆಡಿ ಇದೀವಿ. ನೇರವಾಗಿ ಬರೆದು ಕೊಡ್ರಿ, ನಾವು ರೆಡಿ ಇದೀವಿ. ನೋಟಿಫಿಕೇಶನ್ ಆಗಬೇಕು, ಜೊತೆಗೆ ಅವ್ರಿಗೆ ಅಂತ ಕೊಡ್ಲಿ. ಅದೆಲ್ಲ ಆದ ನಂತರ ನಾವು ರೆಡಿ ಇದೀವಿ. ಇದು ಓಲೈಕೆನೂ ರಾಜಕಾರಣ ಅಂತೂ ಆಯ್ತು, ಮತ್ತು ಹಿತಾಸಕ್ತಿ ರಾಜಕಾರಣ ಆಯ್ತು, ಏನು ರೊಕ್ಕದ ವ್ಯವಹಾರ ನಡೆದವೋ ನಮ್ಗೆ ಗೊತ್ತಿಲ್ಲ, ಹೇಳಕ್ ಬರಲ್ಲ. ಏನು ರೊಕ್ಕದ ವ್ಯವಹಾರ ನಡೆದಿರ್ಬೋದು ಅವ್ರವ್ರ ನಡುವೆ. ಜಿಲ್ಲಾಧಿಕಾರಿಗಳಿಗೆ ಕಳೆದ 1.5 ವರ್ಷದಿಂದ ಮನವಿ ಮಾಡ್ಕೊಂತಿದ್ದೀವಿ. ಇವತ್ತು ಇಲ್ಲಿವರೆಗೂ ಬರ್ಬೇಕಾದ ಕಾರಣ ಏನಂತಂದ್ರೆ 1.5 ವರ್ಷದವರೆಗೂ ಸುಮ್ಮನೆ ಹಾಕಿದ್ರಿ ಜಿಲ್ಲಾಧಿಕಾರಿಗಳು. ಇವತ್ತ ನೀವು ನೋಡಾಕತ್ತಿದ್ರಿ, ಅವರು ಒಂದು ಬರೆದು ಕೊಟ್ಟದ್ದು ಓದಾಕ್ ಬಂದಂಗೆ ಬಂದಿದ್ರು. ಅವರು
ನಾವು ಯೋಚನೆ ಮಾಡುತ್ತೇನೆ, ಹೇಳುತ್ತೇನೆ, ಕೇಳುತ್ತೇನೆ, ಚಿಂತನೆ ಮಾಡುತ್ತೇನೆ. ಇವ ಡೈಲಾಗ್ ಕೇಳಿ ಸಾಕಾಗೆ ಇವತ್ತು ಇಲ್ಲಿ ಮಠ ಬಂದೇವು. ಹಾನಗಲ್ಲಿಂದ ನಾವು ಬಂದಿದ್ದ ಉದ್ದೇಶನ ಅದು. ಮನವಿ ಸ್ವೀಕಾರ ಮಾಡಿದ್ರು ನೋಡ್ತೇನೆ ಅಂತ ಹೇಳಿದ್ರು. ಮತ್ತು ಈ ಕಡೆ ಈ ಪೊಲೀಸ್ ಇಲಾಖೆಯ ನಂತರ ಈ ವಿಷಯವಾಗಿ ಇದೆಲ್ಲ ಅಷ್ಟು ನಿಮ್ಮ ಹೋರಾಟ ಸಾಕು, ಇನ್ನು ಮುಂದೆ ಮಾಡೋಕೆ ಕೊಡಲ್ಲ ನಾವು ಅಂತಾರೆ. ಎಲ್ಲಿ ಹೋಗ್ಬೇಕಂಗಿರ ಎಲ್ಲದಕ್ಕೂ ಕೋರ್ಟ್ಗೆ ಹೋಗೋದಾದಂದ್ರೆ ಕಾರ್ಯಾಂಗ ವ್ಯವಸ್ಥೆ ಯಾಕೆ ಈ ದೇಶದೊಳಗೆ? ಎಲ್ಲದಕ್ಕೂ ನಾವು ಕೋರ್ಟ್ಗೆ ಹೋಗ್ಬೇಕು ಅನ್ನೋದು ಎಲ್ಲರೂ ಒಂದೇ ಡೈಲಾಗ್ ಹೇಳ್ತಾರೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ, ಅಪೀಲ್ ಮಾಡ್ತೀವಿ. ಅಪೀಲ್ ಮಾಡೋದ್ರ ಒಳಗನ ಬಿಲ್ಡಿಂಗ್ ಕಟ್ಬಿಡ್ತಾರೆ. ಇವ್ರು ಏನು ಹೇಳಕತ್ತಾರಂದ್ರೆ ಕೊಲೆ ಮಾಡ್ತೀನಿ ನೀ ಕೋರ್ಟ್ಗೆ ಹೋಗು ಅಂದ್ರೆ ಏನದು? ಕೊಲೆ ಮಾಡೋದನ್ನ ತಡಿಬೇಕಲ್ಲ ಮೊದ್ಲು, ಆಮೇಲೆ ಕೋರ್ಟ್ಗೆ ಹೋಗೋಣ. ಕೊಲೆ ಮಾಡೋದು ನಡೆದೈತಿಗೆ ಅಲ್ಲಿ ಅಲ್ವಾ? ನಾವು ಅದಕ್ಕೋಸ್ಕರವಾಗಿ ನೀವು ರಿಕ್ವೆಸ್ಟ್ ಮಾಡೋದು, ತಪ್ಪಾಗ್ತಾ ಇರೋದನ್ನ ಕ್ಷಣಕ್ಕೂ ನಾವು ತಿಳಿಸ್ತಾ ಇದ್ದೀವಿ. ಆದರೂ ಕೂಡ ನೀವು ಅದನ್ನ ನಿಲ್ಲಿಸ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಹೋರಾಟ. ಅದಾದ ನಂತರ ಕೋರ್ಟಿನ ಹೋರಾಟ ನಾವು ಮಾಡ್ತೀವಿ. ಅದಕ್ಕೆ ಶಕ್ತಿ ಇದೆ. ನಮ್ಮ ಹಾನಗಲ್ ತಾಲೂಕಿನ ಆ ದ್ಯಾಮವ್ವನ ಪಾದಗಟ್ಟಿ ಭಕ್ತರಿಗೆ ಆ ತಾಕತ್ತು ಎಲ್ಲವೂ ಇದೆ. ಅದನ್ನು ಮಾಡ್ತೀವಿ. ಅದರ ಜೊತೆಗೆ ರಿಕ್ವೆಸ್ಟ್ ಮಾಡಕ್ ಬಂದೀವಿ. ಯಾರು ಮಾಡ್ತಾ ಇಲ್ಲ. ನಮ್ಮ ಧರ್ಮದ ಪರವಾಗಿ, ಧರ್ಮದಕ್ಕಿಂತ ಪರವಾಗಿ ಮುಖ್ಯವಾಗಿ ನಮ್ಮ ಸರ್ಕಾರದ ಆಸ್ತಿ ಉಳಿಬೇಕು, ಸರ್ಕಾರಕ್ಕೋಸ್ಕರ ಹಂಚಬೇಕು ಅನ್ನೋದಕ್ಕೆ ವಿಚಾರಕ್ಕೋಸ್ಕರ ನಮ್ದು ಈ ಏನು ಧರಣಿ ನಮ್ಮ ಮನವಿ. ಹೌದು. ನಮ್ಮ ಪ್ರಶಾಂತ್ ಮುಚಂಡಿ ಅವರಿಗೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ. ಅವರು ಅದರ ಪೂರ್ಣ ಪ್ರಮಾಣದಂಥ ದಾಖಲಾತಿಗಳನ್ನು ಇವತ್ತಲ್ಲ, ಅವರು ಕಳೆದ 1.5 ವರ್ಷಗಳಿಂದ ಇದ್ರ ಬಗ್ಗೆ ಹೋರಾಟ ಮಾಡ್ತಾರೆ. ನಮ್ಮ ಮನವಿ ಇರೋದು, ನೀವು ಸರ್ಕಾರದ ಆಸ್ತಿ ಅದು ಅವ್ರದ್ದೇ ಆಸ್ತಿನ, ಅದು ಆಮೇಲೆ ನೀವು ಅದ್ರ ಬಗ್ಗೆ ದೃಢವಾದ ನಿರ್ಧಾರ ಬಂದ ಮೇಲೆ ಮಾಡಿ. ಈಗ ಕಟ್ಟೋದನ್ನ ನಿಲ್ಸಿರಿ ಅಂದ್ರೆ ಅದಕ್ಕೂ ಯಾರು ಏನು ತಗೊಳ್ತಾನೆ ಇಲ್ಲ. ಕಳೆದ 1.5 ವರ್ಷದಿಂದ ಕೇಳ್ತಾನೆ ಇದ್ದೀವಿ ಪ್ರತಿಯೊಬ್ಬರು, ಅದು ಇಲ್ಲಿಗಲ್ಲ, ಕಟ್ಸೋದಿಲ್ಲ. ನಾವು ಆ ಕಡೆ ಬರಲಿ ಈ ಕಡೆ ಕಟ್ತಿರ್ತಾರೆ, ನಾವು ಈ ಕಡೆ ಬರಲಿ ಆ ಕಡೆ ಕಟ್ತಿರ್ತಾರೆ. ಅದಕ್ಕೆ ನಾವು ಈ ಸರಿ ಇದು ಕೊನೆಯದಂತೇಳಿ ಇಟ್ಕೊಂಡ್ಬಿಟ್ಟಿವಿ. ನಾವು ಈ ಸರಿ ಇರುವಂತ ಸರ್ಕಾರಿ ಜಿಗೆ ಕಬಳಿಸುವ ಸಲುವಾಗಿ ಪಟ್ಟಿ ಉತ್ತಾರಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ಹಳೆ ಉತ್ತಾರದೊಳಗೆ ಇದ್ದಂತ ಅಳತೆಗಳನ್ನ ಚೇಂಜ್ ಮಾಡಿ 6x6 36 ಇದ್ದಿದ್ದನ್ನ 212 ಚೌರಸ್ ಮೀಟರ್ ಈ ರೀತಿ ಮಾಡಿ ಕೊಟಿಗೇರಿ ಮಸೀದಿಯವರ ಹೆಸರಿಗೆ ಮಾಡಿ ಅನಧಿಕೃತ ಏನ್ ಕಟ್ಟಡಗಳನ್ನು ಕಟ್ಟಾಕತ್ತಾರ. ಅನಧಿಕೃತ ಜಾಗೆಯ ಜೊತೆಗೆ ಮತ್ತೊಮ್ಮೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಇದನ್ನ ನಿಲ್ಲಿಸಬೇಕು. ಸಂಬಂಧಪಟ್ಟಂತ ಸರ್ಕಾರ ಅಧಿಕಾರಿಗಳು ಎಲ್ಲರೂ ರಾಜಕೀಯ ಒತ್ತಡಕ್ಕೆ ಒಳಗಾಗ್ಯಾರ. ಅದರ ವಿರುದ್ಧ ನಮ್ಮ ಕೂಗು ಇವತ್ತು. ಆದ್ರಿಂದ ಇಲ್ಲಿ ಬಂದೀವಿ. ದಯಮಾಡಿ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳು ದಾಖಲೆಗಳನ್ನು ನೋಡ್ರಿ, ದಾಖಲೆಗಳನ್ನು ನೋಡಿ ಚರ್ಚೆಗೆ ಬರ್ರಿ. ರಾಜಕಾರಣಿಗಳು ಚರ್ಚೆ ಬರ್ತಿರೋ, ಅಧಿಕಾರಿಗಳು ಚರ್ಚೆ ಬರ್ತಿರೋ, ಅಥವಾ ಯಾರ ಇಲಾಖೆಯ ಏನು ವಕೀಲರದಿರಲ್ಲ ಅವ್ರು ಚರ್ಚೆ ಬರ್ತಿರೋ ಬರ್ರಿ. ದಾಖಲೆಗಳ ಸಮೇತ ಬರ್ತೀನಿ. ಅದು ಸರ್ಕಾರದ ಜಾಗ ಆಗಿ ಉಳಿಬೇಕು. ಜೊತೆಗೆ ಹಿಂದೂ ಮುಸ್ಲಿಂ ಎಲ್ಲರೂ ಅಲ್ಲೇ ಯೂಸ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವಿಲ್ಲಿ ಹೋರಾಟಕ್ಕೆ ಬಂದಿದ್ದೀವಿ.